ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಪೂಜೆ ಸಾಮಾನೆಲ್ಲ ತೊಳೆದಿಟ್ಟು ಒರೆಸಿಟ್ಟು ಸ್ನಾನ ಮಾಡ್ಕೊಂಬಂದು ದೇವ್ರ ಪೂಜೆ ಮಾಡೋಣ ಅಂತ ಅಣೆ ಮಾಡಿಕೊಂಡೆ. ಕರೆಂಟ್ ಬರೋದು ಹೋಗೋದು ಮಾಡಿದ್ರಿಂದ ವಿಡಿಯೋ ಮಾಡ್ಕೊಳ್ಳೋಕೆ ಆಗಲಿಲ್ಲ. ಆಮೇಲೆ ಕರೆಂಟ್ ಬಂದಮೇಲೆ ಸ್ವಲ್ಪ ವಿಡಿಯೋ ಮಾಡಿ ಹಾಕೀನಿ. ನೆಕ್ಸ್ಟ್ ಟೈಮಿಂದ ಒಂದು ಪೂಜೆದು ಲಾಗ ಮಾಡ್ತೇನೆ ಫ್ರೆಂಡ್ಸ್. ಅವ್ರೆಕಾಯಿ ಬೇಯಿಸಿದಿತ್ತು, ಬೇಯಿಸಿ ಸ್ವಲ್ಪ ಚಪಾತಿಗೆ ಪಲ್ಯ ಮಾಡೋಣ ಅಂತ ಹೇಳಿ ಮಾಡಿದೆ. ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಫ್ರೆಂಡ್ಸ್, ಅರ್ಜೆಂಟ್ ಇತ್ತು. ನೆಕ್ಸ್ಟ್ ಟೈಮ್ ವಿಡಿಯೋ ಮಾಡಿ ಹಾಕ್ತೇನೆ. ಆಮೇಲೆ ಸ್ವಲ್ಪ ಈ ಕಡೆ ಅನ್ನ ಮಾಡಿ ಆರಕ್ಕೆ ಬಿಟ್ಟಿದ್ದೆ. ಇಲ್ಲಿ ಚಪ್ಪದ ಅವ್ರೆಕಾಯಿ ಪಲ್ಯ ಇತ್ತು, ಸ್ವಲ್ಪ ಬಿಸಿ ಮಾಡಿಟ್ಟಿದ್ದೆ. ನಂತರ ಇಲ್ಲಿ ಹಾಲಿಟ್ಟು ಹಾಲು ಮಾಡಿ ಗೊಜ್ಜು ಮಾಡಿ ಪುಳಿಯೋಗರೆ ಹಚ್ಚಿ ಮಕ್ಕಳಿಗೆ ಬಾಕ್ಸಿಗೆ ಹಾಕಿ ಅವರಿಗೆ ಅರ್ಜೆಂಟ್ ಫ್ರೆಂಡ್ಸ್, ಟೈಮ್ ಬೇರೆ ಆಗಿತ್ತು, ಯಾವುದು ರೆಸಿಪಿ ತೋರ್ಸೋಕ್ಕಾಗಲಿಲ್ಲ ಫ್ರೆಂಡ್ಸ್. ಬರ್ರಿ, ಹಾಗಾದರೆ ಇವತ್ತು ಎಲ್ಲಿಗೆ ಹೋಗ್ತೇವೆ, ಏನು ಮಾಡ್ತೇವೆ ಅಂತ ತೋರಿಸ್ತೇನೆ ನಿಮಗೆ. ಇಲ್ಲಿ ಪೆಟ್ರೋಲ್ ಹಾಕಿಸ್ಕೊಂಡ್ರು ನಮ್ಮ ಮನೆಯವರು. ಇದು ನಮಗೆ ಗೊತ್ತಿರೋದು ಬಂಕ್ ಫ್ರೆಂಡ್ಸ್, ಹಾಗಾಗಿ ನಿಂತಿದ್ದಲ್ಲ ಒಂದು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ಪೆಟ್ರೋಲ್ ಹಾಕಿಸ್ಕೊಂಡು ಮತ್ತು ನನ್ನ ಡ್ಯೂಟಿಗೆ ಹೋಗಿ ಅಲ್ಲಿ ಸ್ವಲ್ಪ ನಮ್ಮ ಫ್ರೆಂಡ್ ಮನೆಗೆ ಒಂದು ಸ್ವಲ್ಪ ಹೋಗಿ ಸ್ವಲ್ಪ ಸಂಘದ ಬಗ್ಗೆ ಅವ್ರಿಗೆ ವಿಷಯ ತಿಳಿಸಿ, ಇವತ್ತು ಎಲ್ಲರೂ ಸದಸ್ಯರು ಸೇರಿ ಮೀಟಿಂಗ್ ಮಾಡೋಣ ಅಂತ ಅಂದ್ಕೊಂಡು ಅಲ್ಲೆಲ್ಲ ಅವ್ರಿಗೆ ಸಂಘದ ಮಾಹಿತಿ ಎಲ್ಲ ನೀಡಿ ಮತ್ತು ನಾನು ನನ್ನ ಸ್ಕೂಲಿಗೆ ಬಂದೆ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಇವತ್ತು ಫಿಶ್ ಫ್ರೈ ಮಾಡೋದು ಹೇಗಂತ ತೋರಿಸ್ತೇನೆ. ಆಲ್ರೆಡಿ ಎಲ್ಲರೂ ಬೇರೆ ಬೇರೆ ರೀತಿ ಮಾಡ್ತಾರೆ. ಇದು ನಾವು ಯಾವ ರೀತಿ ಮಾಡ್ತೇವೆ ಅಂತ ತೋರಿಸ್ತೇನೆ. ಚೆನ್ನಾಗಿ ಟೇಸ್ಟ್ ಇರ್ತೈತಿ, ನೀವು ಒಂದ್ಸರಿ ಮಾಡಿ ನೋಡಿರಿ. ಅದಕ್ಕೆ ಏನೇನು ಬೇಕಂತ ಹೇಳ್ತೀನಿ. ಮೊದಲಿಗೆ ಉಪ್ಪಿಟ್ಟು ರವೆ, ಜೋಳದ ಹಿಟ್ಟು, ಧನಿಯಾ ಪುಡಿ, ಖಾರ ಪುಡಿ, ಅರಿಶಿನ ಪುಡಿ, ಉಪ್ಪು, ಮೀನು, ಆಮೇಲೆ ಫ್ರೈ ಮಾಡಲಿಕ್ಕೆ ಎಣ್ಣೆ. ಈ ಎಲ್ಲ ಸಾಮಗ್ರಿಗಳನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಕ್ಲೀನಾಗಿ ಇವೆಲ್ಲ ಮಿಕ್ಸ್ ಮಾಡ್ಕೊಳ್ರಿ. ಈಗ ಮೀನನ್ನು ಕ್ಲೀನಾಗಿ ಮಿಶ್ರಣ ಮಾಡಿದ ಹಿಟ್ಟೊಳಗೆ ಎತ್ತಿ ಕರೀರಿ. ಎಣ್ಣೆ ಸ್ವಲ್ಪ ಇರಬೇಕು, ಜಾಸ್ತಿ ಇತ್ತು ಅಂತಂದ್ರೆ ಎಲ್ಲದದು ಹಿಟ್ಟೆಲ್ಲ ಬಿಟ್ಕೊಂಡ್ಬಿಡ್ತೈತಿ. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಟೇಕ್ ಕೇರ್, ಬಾಯ್ ಬಾಯ್ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ವಲ್ಪ